ಹಾಯ್ ಹೆಲೋ ನಮಸ್ತೆ ಪ್ರತಿಯೊಬ್ಬರಿಗೂ. ರೀಸೆಂಟಾಗಿ ನನ್ನ ತಂಗಿ ಮದುವೆ ಇದ್ರದಿಂದ ನಾನು ಯಾವುದೇ ರೀತಿಯ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆ ಅಂತ ಅಂದರೆ ಅಷ್ಟು ಬ್ಯುಸಿ ಶೆಡ್ಯೂಲ್ ಇತ್ತು. ಮದುವೆ ಹೇಗೆ ಆಗುತ್ತೆ ನಮ್ಮ ಹಳ್ಳಿ ಸೈಡಲ್ಲಿ, ಏನೇನು ಪ್ರಿಪ್ರೇಷನ್ಸ್ ಇರುತ್ತೆ ಅಂತ ಹೇಳಿ ತುಂಬ ನೀಟಾಗಿ ತೋರಿಸ್ಬೇಕು ಅನ್ನೋದು ಭಾಳ ಆಸೆ ಇತ್ತು ನನಗೆ. ಬಟ್ ಏನಾಯಿತು ಅಂದರೆ ನನ್ನ ಬ್ಯುಸಿ ಶೆಡ್ಯೂಲ್ಸ್ ಅಂದರೆ ತುಂಬ ಅದು ಇದು ಕೆಲಸ ಕಾರ್ಯಗಳು, ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತ ಇದರಿಂದ ನನಗೆ ಯಾವುದೇ ರೀತಿಯ ವೀಡಿಯೋನ ಮಾಡಲಿಕ್ಕಾಗಲಿಲ್ಲ. ಇದು ನಮ್ಮ ಮನೆಯಲ್ಲೇ ಹಾಕಿದಂಥ ಚಪ್ರ ನನ್ನ ತಂಗಿ ಮದುವೆಗೆ. ಕಂಪ್ಲೀಟಾಗಿ ವಿಡಿಯೋ, ಏನೇನು ಶಾಸ್ತ್ರಗಳಾಗುತ್ತೆ, ಯಾವ್ಯಾವ ಥರ ಮದುವೆಗಳನ್ನು ಹಳ್ಳಿ ಕಡೆಯಲ್ಲಿ ಮಾಡ್ತೀವಿ, ಎಷ್ಟು ಎಂಜಾಯ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ, ಅಂದರೆ ನನ್ನ ಚಿಕ್ಕಪ್ಪನ ಮಗನ ಮದುವೆ ಇರೋದ್ರಿಂದ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ. ಇರ್ಬೋದು, ಇಲ್ಲಿಂದ ಲೈಟಿಂಗ್ ಶುರು ಮಾಡಿದ್ದಾರೆ ಕಂಪ್ಲೀಟಾಗಿ. ಆಲ್ರೆಡಿ ಎಲ್ಲ ರೀತಿಗೂ ಪ್ರಿಪ್ರೇಷನ್ ಆಗ್ತಾಯಿದೆ, ಸ್ಟೇಜಿಂದ ಹಿಡಿದು ಪ್ರತಿಯೊಂದಕ್ಕೂ. ಇಲ್ಲಿ ಇದ್ದಂಥದ್ದು ಸಿಕ್ಕಾಪಟ್ಟೆ ಕುಂದರ್ಲಿ ಮಟ್ಟಿ ಎಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಇವ್ರು ಗೊತ್ತಿರ್ಬೋದು, ನಮ್ಮ ಉಪಾಧ್ಯಕ್ಷರು SDH ಓನರ್ಸ್ ಡೆಕೋರೇಷನ್ಸ್, ಸೌಂಡ್ಸ್ ಆ್ಯಂಡ್ ಡೆಕೋರೇಷನರ್ಸು. ಆಲ್ರೆಡಿ ನಾನು 3-4 ವೀಡಿಯೋದಲ್ಲಿ ನೋಡಿರ್ತೀರ ಇವ್ರನ್ನ. ಇವ್ರು ನಮ್ಮ ಕರಿ ವೆಂಕಣ್ಣ ಅಂತೇಳಿ. ನೀವು ಯಾರು ಕರಿಬೇಡ್ರಪ್ಪ, ಹಂಗೆ ಕರ್ದಿರ್ದಿರ ಮತ್ತು ಮಟಾಶೆ ನೀವು ಆಮೇಲೆ ಕೇಸ್ ಹಾಕ್ತಾರೆ. ನಮಗೆ ಕರಿಯೋಕ್ಕೆ ಫುಲ್ಲು ರೈಟ್ಸ್ ಇದೆ ಅಲ್ವಾ ವೆಂಕಣ್ಣ? ಎಲ್ಲ ಬಾಯ್ಸು ಫುಲ್ಲು ಸಿದ್ಧತೆ ಮಾಡಿಸಿದ್ದಾರೆ ಡೆಕೋರೇಷನಿಗೆ. ಪಾರ್ಕಿಂಗ್ ವ್ಯವಸ್ಥೆ ನಡೀತಾ ಇದೆ ಆಲ್ರೆಡಿ. ಈಗ 4-5 ಕಾರ್ ಬಂದಾಗಿದೆ ಆಲ್ರೆಡಿ. ಇದು ಊಟಕ್ಕೆ ವ್ಯವಸ್ಥೆ ಮಾಡಿದಂತಹ ಆರ್ಟಿಫಿಷಿಯಲ್ ಕಂಬ ಹಾಕಿ ಅದ್ರ ಮೇಲ್ಗಡೆ ಶೀಟ್ ಹಾಕಿ ಕಂಪ್ಲೀಟಾಗಿ ತಂತಿಯ ಮೂಲಕ ಕಟ್ ಹಾಕ್ತಿದ್ದಾನೆ. ಮತ್ತು ಗುಂಡಿ ಇಷ್ಟೇ ತೆಗಿಯೋದನ? ಇನ್ನೂ ಜಾಸ್ತಿ ತೆಗಿಬೇಕಲ್ಲ? ಜಾಸ್ತಿ ಆಗಲ್ಲ. ಯಾಕೆ? ಬರೀ ಕಲ್ಲೇ. ಒಂದೊಂದು ವಿಡಿಯೋ ಮಾಡೋಣ. ಹಾಂ, ಯೂಟ್ಯೂಬಲ್ಲಿ ಯಾರು ಬರಲಿ ಎತ್ಲಾಗೆ, ಯಾವುದ್ರಲ್ಲೂ ಬರಲ್ಲ ಇನ್ನು. ಕ್ರೋಮಲ್ಲಿ ಇದೆ ಅಂತ ಹೌದನ ರಾಜಣ್ಣ? ಕ್ರೋಮಲ್ಲಿ ಭಾಳ ಫೇಮಸ್ ಅಂತ ನೀನು. ಅಫಿಷಿಯಲ್ ವೆಬ್ಸೈಟು, ಅಫಿಷಿಯಲ್ ವೆಬ್ಸೈಟಲ್ಲಿ ಇನ್ನೊಬ್ಬ ಫೇಮಸ್ ಇದ್ದಾನೆ, ನಮ್ಮ ಅನಿಲ್ ಮುಕ್ರಿ. ಬರೀ ಇಂಥದೆಯಾ? ನಟೇಶ ಇವನು ನಮ್ಮ ಈ ಮದುವೆಯ ಪೂರ್ತಿ ಜವಾಬ್ದಾರಿನ ಹೊತ್ತ ಏಕೈಕ ವ್ಯಕ್ತಿ ನಟೇಶ. ನನ್ನ ತಂಗಿ ಮದುವೆಲ್ಲೂ ಪ್ರತಿಯೊಂದು ಮಾಡ್ಯಾನಪ್ಪ ಇವ, ಏನು ಮಾತಾಡಂಗಿಲ್ಲ. ಮೀಟರ್ ಬೇಕು, ಮೀಟರ್ ದಿವಸ ಆಡೋದ್ ಬಿಟ್ಟೆ ಅಂತ ಜ್ಯೂಸ್ ಕುಡಿತಿದ್ಯಲ್ಲ, ಡಿಹೈಡ್ರೇಟ್ ಮಾಡೋದನ್ನ. ಬ್ಯಾಡ್ಮಿಂಟನ್ ಸಂತೋಣನ್ ಪಾರ್ಟ್ನರ್. ನಿಮ್ಮ ಮಗನ ಪಾರ್ಟ್ನರ್ ಇಲ್ಲೇ ಇದಾನಲ್ರಿ? ಹಾಂ, ಬ್ಯಾಡ್ಮಿಂಟನ್ ಆಡೋಕೆ ಅವನೇ ಪಾರ್ಟ್ನರು ನಿಮ್ಮ ಮಗನಿಗೆ. ಇದು ನೋಡ್ತಾ ಇರ್ಬೋದು ವಾಯ್ನ. ಬಟ್ರೆ ಓಯ್ ಆಡಂಗಿಲ್ಲ, ಯಾಕೆ? ಭಾಳ ಬ್ಯುಸಿ. ಮತ್ತು ನೀವು ಸ್ವೀಟ್ ಗೀಟ್ ಎಲ್ಲ ಚೆನ್ನಾಗಿ ಮಾಡಲ್ಲ ಅಂದರೆ ಮತ್ತು ಆಮೇಲೆ ಬ್ಯುಸಿ ಅಲ್ಲ, ಆಮೇಲೆ ನೀವು ನಮ್ಗೆ ಕರಿಯಂಗೂ ಇಲ್ಲ. ಹಾಂ, ಕೇಸರಿ ಬಾತ್ ರೆಡಿ ಆಗ್ತಿದೆ. ಏನೋ ಬೋಂಡ ಇದೆಯಂತಪ್ಪ ಇವತ್ತು. ಶಂಕರಾಜ ಇವರೇ ನನ್ನ ತಂಗಿ ಮದುವೆ ಚಪ್ರ ವಹಿಸ್ಕೊಂಡ ಅಂತ ಮೇಸ್ತ್ರಿ. ಪ್ರತಿಯೊಂದು ಕಂಪ್ಲೀಟಾಗಿ ಮಾಡ್ಕೊಂಡಿದ್ದು. ಶಂಕರಾಜ ನಿನ್ನ ವಿಡಿಯೋ ಹಾಕಿದ್ದೆ ಇನ್ಸ್ಟಾಗ್ರಾಮಿಗೆ, 77,000 ಜನ ನೋಡಿದ್ದಾರೆ ಬರೀ 4 ದಿನದಲ್ಲಿ. ಅದ್ರ ಮೇಲೆ ಜಾಸ್ತಿ ಹೋಗಲ್ಲ ಶಂಕರಾಜ. ಹಾಂ, ಗಾಡಿ ತಗೊಂಡು ಹೋಗ್ತೀನಿ, ನಾನೇ ಡ್ರೈವರ್ ಈಗ. ಓಹೋ, ಚಂದ್ರಣ್ಣ ಬಂದಿದ್ದಾರೆ ಅಂದರೆ ಇವತ್ತು ಹಬ್ಬ ಉಂಟು. ಇವತ್ತು ಏನು ಫ್ಯಾಕ್ಟ್ರಿ ಓಡಿಸೋದ್ರಲ್ಲಿ ಮಜಾನೇ ಬೇರೆ. ಹಾಂ, ಚೆನ್ನಾಗಿ ಮಾಡ್ತಾಯಿದ್ದೀನಿ ಪ್ರತಿಯಣ್ಣ. ಮತ್ತೆ ಸಮಾಚಾರನ ಎಂತ ಬಿಸಿಲು ಕಾಯಿಸ್ತಿದ್ಯಾನಾ? ಭಯಂಕರ ಬಿಸಿಲು ಹೊಡಿತಿದ್ಯಾ? ಹಾಂ, ಚಳಿ? ಎಷ್ಟು ಚಳಿನಾ? ಗಾಳಿ ಬೀಸ್ತೈತೆ, ಅದಕ್ಕಾರ ಅಡ್ಡಿಲ್ಲ ಅಲ್ಲ, ಇಲ್ಲಾಂದ್ರೆ ಕಷ್ಟ ಇತ್ತು. ಜಕ್ನೇರ್ ಎಡೆ ಅಂದರೆ ನಮ್ಮ ಹಿರೇಕರಿಗೆ ಎಡೆ ಇಡೋದು ಇದು. ಇವನೇ ಮುದಿ ಮಗ, ಅಲ್ಲ ಸಾರಿ ಮಧುಮಗ. ಇವ್ರ ಮಧುಮಗನ ಅಪ್ಪಯ್ಯ, ಚಿಕ್ಕಪ್ಪಯ್ಯ. ಇದು ದೊಡ್ಡಮ್ಮ, ನಮ್ಮ ದೊಡ್ಡಮ್ಮ ಆಂಟಿ. ಮಧುಮಗನ ಅಮ್ಮ, ಇವರು ಚಿಕ್ಕಮ್ಮ, ಅವರು ಅಕ್ಕಮ್ಮ. ಅಲ್ಲಿ ಬರ್ತಿರೋದು ವೇದಮ್ಮ, ಅದ್ರ ಹಿಂದ್ಗಡೆ ಬರ್ತಿರೋದು ಅತ್ತೆ ಅಮ್ಮ. ಪ್ರಾಸ ಸಿಕ್ಕಾಪಟ್ಟೆ ಪ್ರಾಸ. ಮಗ ಫುಲ್ ಖುಷಿಯಲ್ಲದಾನೆ, ಅವನಿಗೇನೋ ಅನ್ಸ್ತಾನೆ ಇಲ್ಲ ಕಟ್ಟಾಕ್ತೀಯರ್ ನನ್ನ ಅಂತ. ಅಲ್ಲ, ನೀವು ಎಂಥ ಮದುವೆ ಮನೆಗೆ ಬಂದ್ಕೊಂಡು ಹಲಸಿನ ಹಣ್ಣು ಇಟ್ಕೊಂಡಿರಲ್ಲ, ಎಂಥ ಜನ ಮರ ದೊಡ್ಡಮ್ಮ ನೀವು. ಹಲಸಿನ ಹಣ್ಣಿನ ಪಕೋಡ ಈ ಥರ ಕಟ್ ಮಾಡ್ಕೊಳೋದ್ರಿಂದ ಬಲ್ಕ್ ಕೊಡ್ಸಕ್ಕೆ ಈಸಿ ಆಗುತ್ತೆ.
ಅಂದರೆ ಈ ಥರ. ಇಲ್ಲಿ ಗುಂಡಿ ತೋಡೋಕ್ಕಾಗಲ್ಲ ಅಂತೇಳಿ ಆರ್ಟಿಫಿಷಿಯಲ್ ಮರಳು ಹಾಕಿ ಬಕೆಟಿಗೆ ಕಂಪ್ಲೀಟ್. ಇನ್ನು ಉಳಿದಿದ್ದು ಆ ಥರ ಹುಕ್ ಬರುತ್ತೆ, ಆ ಹುಕ್ಕಿಗೆ ಕಟ್ತಾರೆ. ಆ ಹುಕ್ಕಿಗೆ ಒಂದು ದಾರ ಹಾಕಿ ನೀಟಾಗಿ ಕೆಲಸ ಮಾಡ್ರು ಅಂತ ನಮ್ಮ ತಮ್ಮವ್ರಿಗೆ ಹೇಳಿದ್ರೆ ಕೆಲಸ ಮಾಡದೆ ಕೈ ಕಟ್ಕೊಂಡು ಕೂತವ್ರು. ಇಲ್ಲಿ ನೋಡ್ರಿ, ಇಲ್ಲಿ ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ಸಾಂಬಾರು ರೆಡಿಯಾಗಿದೆ, ನಿಲ್ಸು ಆಯಿತು. ಏನು ಪ್ರದೇಣ, ಈಗ ಬಾರಡಿಕೆನೂ ಇಟ್ಟಾಯ್ತು. ಇನ್ನೇನಿದ್ರು ಇಟ್ಬಿಟ್ಟು ಹಚ್ತಿರೋದೆ ಸಾಂಗೇನ. ಡೆಕೋರೇಷನ್ ಫುಲ್ಲು ಸ್ಟೇಜಿಗೆ ಇಟ್ಕೊಂಡಿದ್ದಾರೆ. ಸ್ಟೇಜಿಗೆ ಏನು ಡೆಕೋರೇಷನ್ ಬೇಕೋ ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಕಂಪ್ಲೀಟಾಗಿ. ನನಗೊಂದು ಕ್ವಶನ್ ಕೇಳಿ. ಹಾಂ, ಸಿಂಪಲ್ ಪ್ರಶ್ನೆ ಇರಲಿ, ಹೇಳು. ಅಲ್ಲ ಅದೆಲ್ಲ ಬೇಡ, ಸೀನಿಯರ್ ಅಣ್ಣ ಇರಲಿ. ಅಣ್ಣ ಬಾರ ಇಲ್ಲ ಅಣ್ಣ, ನಿರಂಜನ್ ಅಣ್ಣ, ಓಯ್ ಇರಲಿ ಬಾರ ಇಲ್ಲೇ ಬಾಯ್ಲಿ. ಒಂದೆರಡು ಕ್ವಶನ್ ಕೇಳ್ತೀನಿ, ಹೇಳ್ಬೇಕು. ಸುಲಭ ಪ್ರಶ್ನೆ ಆಯ್ತಾ? ಕೋಲ್ಗೇಟಲ್ಲಿ ಗೇಟ್ ಇದೆ, ಮತ್ತೆ ಅದ್ರಲ್ಲಿ ಗೇಟೇ ಕಾಣಲ್ಲ. ಇನ್ನೊಂದು ಪ್ರಶ್ನೆ, ನಾವು ಸ್ಲಿಪ್ಪರ್ ಇದೆಯಲ್ಲ, ಸ್ಲಿಪ್ಪರ್ ಹಾಕೊಂಡು ಓಡಾಡ್ತೀವಿ. ನಾವು ಸ್ಲಿಪ್ಪರ್ ಬಿಟ್ಟಾಗ ಅದೇನಕ್ಕೆ ಓಡಾಡಲ್ಲ? ಬೇಡ ಬಿಡಪ್ಪ, ಹೋಗ್ಲಿ. ಈಗ ನೀವೇ ಏನಾರು ಕೇಳ್ರ, ಹೇಳೋದು ಹೋಗ್ಲತ್ಲಾಗೆ. ಜನರಲ್ ಯಾವ್ದಿಲ್ಲ, ಹೋಗ್ಲಿ ಬಿಡ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಆಯ್ತು. ಹಾ, ಚಪ್ರ ಇದ್ದಿದ್ದು ಬೆಳಗ್ಗೆ, ನೀ ಬಂದಿದ್ದು ಎಂತ ಮಧ್ಯಾಹ್ನ, ಎಂಥದಲ್ಲಿ ಬರೀ ಇದೇ ಮಾಡಿ ನೀನು. ಇಲ್ಲಿ ಬಂದಮೇಲೆ ಫೋನ್ ಇಟ್ಕೊ ಕುತ್ಕೊಳೋದು. ಆ್ಯನಿವರ್ಸರಿ ಪಾರ್ಟಿ ಕೇಳ್ತಾರೆ ಅಂತೇಳಿ ನಿಧಾನಕ್ಕೆ ಬರೋದು ಎಲ್ಲ ಊಟ ಆದಮೇಲೆ. ಈಗ ಹೋಗೋಣ ನಡಿ. ಹಾಂ, ಇವತ್ತೇ